ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ನೀವು ಮನಸ್ಸು ಮಾಡಿದ್ರೆ ನನ್ನ ಮರ್ಯಾದೆಯನ್ನ ಉಳಿಸಬಹುದು. ಅಭಿವೃದ್ಧಿ ಮಾಡಿದ್ರು ನನ್ನನ್ನ ಸೋಲಿಸಿದ್ರು ಅನ್ನೋ ನೋವಿದೆ ಅನ್ನೋದನ್ನ ಅವ್ರು ಹೇಳಿದ್ದಾರೆ. ಈ ಚುನಾವಣೆ ನಮಗೆ ಅತಿ ದೊಡ್ಡ ಸವಾಲು ಅನ್ನೋದನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಅವರೇ ಒಪ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಭಾವನಾತ್ಮಕ ಅಸ್ತ್ರ ಪ್ರಯೋಗದ ಮುಂದುವರಿಕೆ ಕೂಡ ಆಗ್ತಾ ಇದೆ. ಹಾಗೆ ಚಾಮುಂಡೇಶ್ವರಿ ಕ್ಷೇತ್ರದ ಸೋಲಿನ ದುಸ್ವಪ್ನದಿಂದ ಇನ್ನೂ ಹೊರಬಂದಿಲ್ಲ ಸಿಎಂ ಅನ್ನೋದು ಸ್ಪಷ್ಟ. ಜನ ಬಿಜೆಪಿಯನ್ನು ಸೋಲಿಸಲೇಬೇಕು ಅಂತ ಹೇಳಿ ನೀವು ಮನಸ್ಸು ಮಾಡಿದ್ರೆ ಬಿಜೆಪಿ ಸೋಲಿಸೋದು ಕಷ್ಟ ಏನಿಲ್ಲ. ಕಷ್ಟನಾ? ಕಷ್ಟ ಇಲ್ಲ. ನೀವು ಮನಸ್ಸು ಮಾಡ್ಬೇಕು. ಗೋಲಿ ನಾನು ಸೋತದಾಯ್ತು, ಹೋದ್ ಸಾರಿ ಸಿದ್ದೇಗೌಡ ಸೋತದಾಯ್ತು, ಕಾರಣಗಳನ್ನೆಲ್ಲ ಹೇಳಕ್ ಹೋಗಲ್ಲ ನಾನು. ಈ ಸಾರಿ ಮನಸ್ಸು ಮಾಡ್ಬೇಕಲ್ವಾ? ಮನಸ್ಸು ಮಾಡಿದ್ರೆ ನನಗೆ ಮರ್ಯಾದೆ ಬರ್ತದೆ. ಇವರು 2 ಸಾರಿನ 3 ಸಾರಿನ MLA ಆಗಿರೋದು. ಚಿಟಿ 3 ಸಾರಿ MLA ಆಗಿರೋದು. 3 ಇದು 3ನೇದು. ಒಂದ್ ಸಾರಿ ಸೋತಿದ್ದ, ಅಲ್ಲ ಅಲ್ಲಿ ಸೋತಿದ್ದ ಹುಣಸೂರಿನಲ್ಲಿ. ಇಲ್ಲಿ ಸತ್ಯನಾರಾಯಣ ಮೇಲೆ ಒಂದ್ ಸಾರಿ ಗೆದ್ದ, ನನ್ನ ಮೇಲೆ ಒಂದ್ ಸಾರಿ ಗೆದ್ದ, ಈ ಸಿದ್ದೇಗೌಡ ಮೇಲೆ ಒಂದ್ ಸಾರಿ ಗೆದ್ದಿದ್ದ. 3 ಸಾರಿ ಗೆದ್ದಿದ್ದ. ಏನ್ ಕಟ್ಟಾಕಿದಾನಪ್ಪ ಹೇಳಿ ನೋಡ. ನಾನು ಅಭಿವೃದ್ಧಿ ಮಾಡೋದನ್ನು ಬಿಟ್ರೆ ಬೇರೆ ಏನು ಮಾಡಿಲ್ಲ. ಆದ್ರೂ 2 ಸಾರಿ ತಪ್ಪಿನಿಂದ ನಾವು ಸೋತಿದ್ದೀವಿ. ಸತ್ಯನಾರಾಯಣ 2ನೇ ಸಾರಿ ಸೀರಿಯಸ್ ಕೆಲಸ ಮಾಡಿದ್ರೆ ಗೆದ್ದು ಬಿಡ್ತಿದ್ರು. ಆಸ್ಪತ್ರೆಗೆ ಅಡ್ಮಿಟ್ ಬೇರೆ ಆಗ್ಬಿಟ್ರು. ಅವ್ರ ಮಗ ಇಲ್ಲೇ ಇದ್ದಾನೆ.